ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಖಾನಾಪುರ ತಾಲೂಕಿನ ರೈತರ ಜ್ವಲಂತ ಸಮಸ್ಯೆಗಳ ಕುರಿತು ನೇಗಿಲ ಯೋಗಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು ಆಗಿರುವಂತಹ ರವಿ ಪಾಟೀಲ ಅವರು ರೈತರೊಂದಿಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಟಿವಿ 20 ಕನ್ನಡ ವಾಹಿನಿ ಜೊತೆಗೆ ಮಾತನಾಡಿದ ರಾಜ್ಯಾಧ್ಯಕ್ಷರು ಆದ ರವಿ ಪಾಟೀಲ ಅವರು ಖಾನಾಪುರ ತಾಲೂಕು 60ರಷ್ಟು ಅರಣ್ಯ ಪ್ರದೇಶ ಇರೋದ್ರಿಂದ ಈ ಭಾಗದ ರೈತರಿಗೆ ಹಾಸು ಪ್ರಾಣಿಗಳಿಂದ ರೈತರು ಬೆಳೆದಂತಹ ಬೆಳೆ 12 ತಿಂಗಳು ಸಂಪೂರ್ಣ ಹಾಳಾಗ್ತಾ ಇದ್ದು ಸರ್ಕಾರದ ಮೂಲಕ ಅರಣ್ಯ ಅಧಿಕಾರಿಗಳಿಂದ ಸಿಗುವಂತಹ ಬೆಳೆ ಪರಿಹಾರವೂ ಕೂಡ ಸರಿಯಾಗಿ ಸಿಗದೇ ಇರುವುದು ಹಾಗೂ ಕೆಲ ರೈತರಿಗೆ ಬೆಳೆದಂತಹ ಬೆಳೆ ನಾಶವಾದರೂ ಕೂಡ ರೈತರಿಗೆ ಸರ್ಕಾರದಿಂದ ಸಿಗುವಂತಹ ಪರಿಹಾರ ಕೇವಲ ಸಿಗೋದ್ರಿಂದ ತಾಲೂಕಿನ ರೈತರ ದುರ್ದೈವವಾಗಿದೆ. ಆದ ಕಾರಣ ರಾಜ್ಯ ಸರ್ಕಾರ ಅರಣ್ಯ ಅಧಿಕಾರಿಗಳ ಮೂಲಕ ಖಾನಾಪುರ ತಾಲೂಕಿನ ಕಾಡಂಚಿನಲ್ಲಿ ಬರುವ ಎಲ್ಲ ರೈತರ ಜಮೀನುಗಳಲ್ಲಿ ಬೆಳೆದಂತಹ ರೈತನ ಬೆಳೆಗೆ ಶಾಶ್ವತ ಪರಿಹಾರ ಒದಗಿಸಿಕೊಡಬೇಕು ಅಂತ ಒತ್ತಾಯಿಸಿದರು. ಇವತ್ತಿನ ದಿವಸ ನಾವು ಬೆಳಗಾವಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸೋದು ಏನಪ್ಪ ವಿಷಯ ಅಂದರೆ ನಮ್ಮ ಖಾನಾಪುರ ಭಾಗದಾಗ ಪಶ್ಚಿಮ ಘಟ್ಟ ಭಾಗದಾಗ 80% ತಾಲೂಕು ಅರಣ್ಯ ಪ್ರದೇಶ ಇರೋದ್ರಿಂದ ಪ್ರಾಣಿ ಹವಳಿ ಯಂತ್ರ ನಮ್ಮ ರೈತನ ಬೆಳೆ 12 ತಿಂಗಳು ಸಂಪೂರ್ಣ ನಾಶ ಆಗತೈತಿ. ಈ ಕಳೆದ ಜುಲೈ 21ರಂದು ನಾವು ACF ಅವ್ರಿಗೆ ಮನವಿ ಕೊಟ್ಟಿದ್ದು. ಇವತ್ತು ನಾವು ಜಿಲ್ಲಾಧಿಕಾರಿ ಅವ್ರಿಗೆ ಯಾಕೆ ಕೊಡತ್ತವಪ್ಪ ಅಂದ್ರೆ ಒಂದು ಅರಣ್ಯ ಅಧಿಕಾರಿ ಸಮ್ಮುಖದಾಗ ಒಂದು ಜಂಟಿ ಮೀಟಿಂಗ್ ಮಾಡ್ಕ್ಯಾರ. ಅಲ್ಲಿ ರೈತರಿಗೆ ಇತರಲೆ ಪ್ರಾಣಿ ಹವಳಿ ಯಂತ್ರ ಬೆಳೆ ನಾಶ ಆಗುವಂಥ ಒಂದು ಜಂಟಿ ಅಧಿಕಾರಿಗಳ ಸಮ್ಮುಖದಾಗ ಮೀಟಿಂಗ್ ಮಾಡ್ಕ್ಯಾರ. ಸಂಪೂರ್ಣ ಶಾಶ್ವತ ಪರಿಹಾರಕ್ಕೆ ಒಂದು ಒತ್ತು ಕೊಡಬೇಕು. ಜಿಲ್ಲಾ ಆಡಳಿತ ಮತ್ತು ಅರಣ್ಯ ಅಧಿಕಾರಿಗಳು ಕೂಡಿ ರಾಜ್ಯ ಸರ್ಕಾರಕ್ಕೆ ಒತ್ತು ಕೊಟ್ಟ ನಮ್ಮ ರೈತನ್ನ ಆ ನಾಶ ಆಗೋದಂತರ ಋಣಮುಕ್ತಗೊಳಿಸ್ಬೇಕಂತೇಳಿ ಇವತ್ತು ನಾವು ಜಿಲ್ಲಾಧಿಕಾರಿ ಮನವಿ ಕೊಡಕ್ಕೆ ಬಂದವ. ಇದನ್ನ ಏನರ ಡಿಸೆಂಬರ್ ಒಳಗೆ ಅಧಿವೇಶನ ಪೂರ್ವ ಮತ್ತು ಅಧಿವೇಶನ ಮುಗಿದ ತಕ್ಷಣ ಡಿಸೆಂಬರ್ ಒಳಗೆ ಏನರ ಕ್ರಮ ತಗೊಳ್ಳಿಲ್ಲಪ್ಪ ಅಂತಂದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಧರಣಿ ಕುಂಡಿರ್ತು ನಾವು ಇನ್ನು ಅಡುಗೆ ಮಾಡ್ಕೊತ ಅಲ್ಲಿ ಪರಿಹಾರ ನಮ್ಗೆ ಅದನ್ನು ಋಣಮುಕ್ತ ಪರಿಹಾರ ನಮ್ಗೆ ಶಾಶ್ವತ ಪರಿಹಾರ ಸಿಗೋ ಮಟ್ಟನೂ ನಾವು ಎದ್ದು ಹೋಗೋ ಮಾತಿಲ್ಲ ಅಂತೇಳಿ ಆ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನೇಗಿಲ ಯೋಗಿ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಕಲ್ಲಪ್ಪ ಹರಿಯಾಲ, ಮಾರುತಿ, ರಾಜು ಕೋಗಿತ್ಕರ್, ಶಂಕರ ಸೇರಿ ಅನೇಕ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು.